ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭವನ್ನು ಅತ್ಯಂತ ಸರಳವಾಗಿ ಆಚರಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಾವು ನೋಡ್ತಾ ಇದ್ದೀರಾ ಸರ್? ಟಿಕೆಟ್ದಿಂದಾನು ಹೋಗ್ತಿದ್ವಿ, ರಾಜ್ಯದಿಂದಾನು ಬರ್ತಾ ಅಭಿಮಾನಿ ಬಳಗ ಬಹಳಷ್ಟು ದೊಡ್ಡದಿದೆ. ಆದ್ರೆ ಸರಳದಿಂದ ಒಂದು ರೀತಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಈಗಾಗಲೇ ಸಾಕಷ್ಟು ಹಿಂದಿನ ಸಂದರ್ಭಗಳಲ್ಲಿ ಕಾಲುಂಟಾಗಿರುವಂತ ಜನ ಸೇರಿ ಹತಾಚಿದೆ ಆದತ್ತು ಅಂತ ಹೇಳಿ ಒಂದು ರೀತಿ ಎಚ್ಚರಿಕೆ ವಹಿಸಿ ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಪದಗ್ರಹಣ ಆಗ್ತಾರೆ ಅಂತ ನಾವು ನೋಡ್ತಾ ಇದೀವಿ. ಅದು ಸಹ ಹೋಗ್ತಾ ಇದೀವಿ. ಅವ್ರಿಗೆ ಉಜ್ವಲವಾದಂತ ಕರ್ನಾಟಕನ ಕಟ್ಟಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಕನಸಿದೆ, ಆಲೋಚನೆ ಇದೆ, ಒಂದು ಗಟ್ಟಿ ಧೈರ್ಯ ಇದೆ, ಮುಂದಕ್ಕೆ ತಗೊಂಡೋದಂತ ಶಕ್ತಿ ಇದೆ. ಅವರ ಜೊತೆಗೆ ನಾವೆಲ್ಲರೂ ಸಹ ಕೈ ಜೋಡಿಸುವಂತದ್ದು, ಅವರ ಆಲೋಚನೆಗಳಿಗೆ ನೀರಟ್ಟಂತ ಕೆಲಸ ನಾವೆಲ್ಲರೂ ಸಹ ಮಾಡೋಣ. ಭವಿಷ್ಯದ ಕರ್ನಾಟಕನ ಅವರಿಂದ ನೋಡೋಣ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ. ಶುಭವಾಗ್ತದೆ. ಶಿಡ್ಲಘಟ್ಟ ನಗರದಲ್ಲಿ ಶ್ರೀ ಗಂಗಮ್ಮ ದೇವಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 7ನೇ ವರ್ಷದ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು, ದೇವಾಲಯಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಮೊದಲಿಗೆ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ಗಂಗಮ್ಮ ತಾಯಿಯ ಆಶೀರ್ವಾದದಿಂದ ಈ ಬಾರಿ ಸಕಾಲಕ್ಕೆ ಉತ್ತಮ ಮಳೆಯಾಗಿ ಈ ಕ್ಷೇತ್ರ ಸಮೃದ್ಧಿಯಾಗಿರಲಿ ಎಂದು ತಿಳಿಸಿ, ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅತ್ಯುನ್ನತ ಹುದ್ದೆಗೇರುತ್ತಿರುವುದು ಹೆಮ್ಮೆಯ ಸಂಗತಿ. ಆದರೆ ಪ್ರಸ್ತುತ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಹಾಗೂ ಪಕ್ಷದ ಶಿಸ್ತಿಗೆ ಗೌರವ ನೀಡಿ ಯಾವುದೇ ರೀತಿಯ ಅದ್ದೂರಿತನವಿಲ್ಲದೆ ಸರಳವಾಗಿ ಈ ಸಂಭ್ರಮವನ್ನ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಇಲ್ಲಿನ ಶಿಡ್ಲಘಟ್ಟ ನಗರದಲ್ಲಿ ಗಂಗಮ್ಮ ದೇವಿಯ ಒಂದು ಕರಗ ಮಹೋತ್ಸವ ಕಾರ್ಯಕ್ರಮನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ 7ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಆಚರಣೆ ಮಾಡ್ತಾ ಇರೋಂಥದ್ದು. ತಾಯಿನ ಬಹಳಷ್ಟು ಅಲಂಕಾರ ಮಾಡಿ ಹೂವಿನಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಮತ್ತು ಕರಗನೂ ಈಗಾಗಲೇ 12ರ ನಂತರ ಚಾಲನೆ ಆಗ್ತದೆ. ಗಂಗಮ್ಮ ಅಂದ ಕೂಡಲೇ ನಮಗೆ ರೈತಾಪಿ ವರ್ಗಕ್ಕೆ ಭಾಳ ಅಚ್ಚುಮೆಚ್ಚು ದೇವರು. ಯಾಕಂದರೆ ನೀರು ಇಲ್ದಿದ್ದು ನಾವೇನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ದಿನನಿತ್ಯ ಪ್ರತಿಯೊಂದು ಚಟುವಟಿಕೆಗೂ ಸಹ ನೀರು ನಮ್ಗೆ ಅತ್ಯವಶ್ಯಕ. ಕೃಷಿಗೂ ನೀರು ಬೇಕು, ನಮ್ಮ ದಿನಬಳಕೆ ಜೀವನಕ್ಕೂ ನೀರು ಬೇಕು, ಕುಡಿಯೋದಕ್ಕೂ ನೀರು ಬೇಕು. ಅದು ಯೂನಿವರ್ಸಲ್ ಸಾಲ್ವೆಂಟ್, ಪ್ರತಿಯೊಬ್ಬರಿಗೂ ಬೇಕಾದಂಥ ನೀರು. ಈ ನೀರನ್ನ ಕೊಡೋಂಥ ದೇವರು ಯಾವುದಾದ್ರು ಇದೆ ಅಂದರೆ ಅದು ಗಂಗಮ್ಮನ್ನ ಗಂಗೆ ಪೂಜೆ ಮಾಡಿ ಆ ತಾಯಿನ ಹೋಲಿಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ. ಇವರ ಆಶಯ ಮತ್ತು ಈ ಒಂದು ದೇವಸ್ಥಾನದ ಕಮಿಟಿಯ ಒಂದು ಉತ್ಸಾಹದಿಂದ ಈ ತಾಯಿಗೆ ಕರಗ ಮಾಡಿ ಪೂಜೆ ಮಾಡಿ ಆ ತಾಯಿನ ಸಂತೋಷಪಡಿಸಿ ರೈತಾಪಿ ವರ್ಗಕ್ಕೆ ಹೆಚ್ಚು ಮಳೆ ಆಗಲಿ, ತಾಯಿ ಆಶೀರ್ವಾದದಿಂದ ಮಳೆ ಬೆಳೆ ಬೋರ್ವೆಲ್ ಹಾಕೋಂಥದ್ದು, ಅದರಲ್ಲಿ ನೀರು ಸಿಕ್ಕಂಥದ್ದು, ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೇಳೋಂಥದ್ದು ಈ ತಾಯಿ ಬಳಿ ಆಗ್ತದೆ. ಆಕೆ ಆಶೀರ್ವಾದದಿಂದ ಎಲ್ರಿಗೂ ಒಳಿತಾಗಲಿ, ಎಲ್ಲರನ್ನೂ ಕಾಪಾಡಲಿ, ಎಲ್ರಿಗೂ ಒಳ್ಳೆ ಬುದ್ಧಿ ಸದ್ಬುದ್ಧಿ ಕೊಟ್ಟು ಅವರ ಕುಟುಂಬಗಳಲ್ಲಿ ಅವರ ಸಮಸ್ಯೆಗಳು ದೂರ ಆಗಿ ಎಲ್ಲರೂ ಸಂತೋಷವಾಗಿರೋಂಥ ವಾತಾವರಣ ನಿರ್ಮಾಣ ಆಗಲಿ. ಒಂದು ಉಜ್ವಲವಾದಂಥ ಶಿಡ್ಲಘಟ್ಟನ ಕಟ್ಟೋದಕ್ಕೆ ಎಲ್ಲರೂ ಸಹ ಭವಿಷ್ಯದಲ್ಲಿ ಎಚ್ಚೆತ್ಕೊಳ್ಳೋಂಥದ್ದು, ತೀರ್ಮಾನ ಮಾಡೋಂಥದ್ದು, ಗಟ್ಟಿಯಾಗಿ ನಿಲ್ಲೋಂಥದ್ದಾಗಲಿ, ಒಂದು ಸದೃಢ ಶಿಡ್ಲಘಟ್ಟ ನಿರ್ಮಾಣ ಮಾಡೋಣ ಅಂತೇಳಿ ತಾಯಿ ಆಶೀರ್ವಾದ ಇರಲಿ. ನಿಮಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭ ಕೋರ್ತೀನಿ. ಇಲ್ಲಿ ಜನನ ಕರ್ಕೊಂಡು ಹೋಗೋಂಥದ್ದು, ಬೆಂಬಲಿಗರು ಹೋಗೋಂಥದ್ದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಬೆಂಬಲಿಗರು, ಅವ್ರ ಮೇಲೆ ಅಭಿಮಾನ ಇರೋಂಥವ್ರು ಈ ರೀತಿ ಅವ್ರಿಗೆ ಒಳಿತಾಗಲಿ, ಶುಭ ಆಗಿದೆ, ಅವರ ಆರೋಗ್ಯ ಚೆನ್ನಾಗಿರಲಿ, ಅವರು ಮುಖ್ಯಮಂತ್ರಿಯಾಗಿ ಹೆಚ್ಚು ದಿನಗಳ ಕಾಲ ಈ ರಾಜ್ಯನ ಮುನ್ನಡೆಸಲಿ ಅಂತೇಳಿ ಎಲ್ಲರೂ ಸಹ ಶುಭ ಕೋರೋಂಥದ್ದು, ದೇವಸ್ಥಾನದಲ್ಲಿ ಪೂಜೆ ಮಾಡೋಂಥದ್ದು ಆಗ್ತಾ ಇದೆ. ಅದ್ರ ಜೊತೆಗೆ ಬರೋಂಥವ್ರನ್ನೆಲ್ಲರೂ ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದೇವಾಲಯ ಸೇವಾ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಸುಬ್ಬು, ಕಾರ್ಯದರ್ಶಿ ಪ್ರಕಾಶ್, ಮುಖಂಡರಾದ ರಾಮಾಂಜನೇಯ, ಶ್ರೀಧರ್, ಗಣೇಶ್, ಲಕ್ಷ್ಮೀಪತಿ, ಗೋಪಾಲ್, ಸುರೇಶ್, ವೆಂಕಟಾದ್ರಿ, ಶ್ರೀಪತಿ, ಮಯೂರ ಸರ್ಕಲ್, ರಾಜ್ಕುಮಾರ್, ಬುದಳ, ವರದರಾಜ್, ದಾಮೋದರ್, ಶ್ರೀ ಗಂಗಮ್ಮ ದೇವಿಯ ದೇವಾಲಯದ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಪುಟ್ಟು ಆಂಜಿನಪ್ಪ ಅವರ ಅಭಿಮಾನಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.